ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಂಥ ಮುದ್ದಾಳ್ ಮನೆತನದ ಮಹೇಶ್ ಗೌಡರು ಮುದ್ದಾಳರವರಿಗೂ, ಅಖಿಲ ಭಾರತ ವೀರಶೈವ ಮಹಾಸಭೆ ಯಾದಗಿರಿ ಜಿಲ್ಲಾಧ್ಯಕ್ಷರು, ಶ್ರೀಮಠದ ಸದ್ಭಕ್ತರು ಮತ್ತು ಶಾಸ್ತ್ರಿಗಳು ಹೇಳಿದಂತೆ ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವ ಎಲ್ಲೆಲ್ಲಿ ನಡೀತಾವ ಅಲ್ಲೆಲ್ಲಿ ತಮ್ಮ ರಥೋತ್ಸವದ ಸೇವೆಯನ್ನು ಸಮರ್ಪಿಸಿದಂಥ ಸದ್ಭಕ್ತರಾದ ಚೆನ್ನಪ್ಪಗೌಡ ಮೋಸಂಬಿಯವರಿಗೂ, 11 ದಿನಗಳ ಪರ್ಯಂತರವಾಗಿ ನಡೆದು ಬಂದ ವಿಶ್ವಾರಾಧ್ಯರ ಪುರಾಣವನ್ನು ಬಹು ಮಾರ್ಮಿಕವಾಗಿ ಹಗಲೊತ್ತು ನಿಮ್ಮ ಸಂಗಾಟ ಇದ್ದು ನಿಮ್ಮ ಸಂಗಾಟ ಓಡಾಡಿ ನಿಮ್ಮೊಂದಿಗೆ ಉಂಡು ತಿಂದು ನಕ್ಕುವಂಥ ಕೊನೆಗೆ ನಿಮ್ಮೆಲ್ಲರಿಗೂ ಕೂಡ ಅನುಭವ ನೀಡಿದಂಥ ಬಸವರಾಜ ಶಾಸ್ತ್ರಿಗಳು ಇಲ್ಲಿ ಕೂಡಲಿಗೆ ಅವರಿಗೂ ಮತ್ತು ಸಂಗೀತ ಮುತ್ತುಗಳು ರಾಜಶೇಖರ್ ಮಿಣಜಿಗೆ ಅವರಿಗೂ ಮತ್ತು ಶಿವಕುಮಾರ್ ಉಮಾರ್ಗ ಅವರಿಗೂ, ಇದು ಅಬ್ಬೆ ತುಮಕೂರಿನಲ್ಲಿ 11 ಜನ ಅವರೇ ಇದ್ರಂತ ನಾನು ನೋಡಿಲ್ಲ, ಇಲ್ಲಿ 11 ಜನಕ್ಕೆ ಸಿಕ್ಕರೆ ಅವರು ನಮಗೆ. ಈ ಕಾರ್ಯಕ್ರಮದ ಸೇವಾ ಕಾರ್ಯ ತತ್ಪರರು ನಿಮ್ಮೆಲ್ಲರನ್ನ ಕರೆದುಕೊಂಡು ಈ ವರ್ಷ ತನಗೆಷ್ಟೇ ಕಷ್ಟ ನಷ್ಟ ನೋವು ಪ್ರಕೃತಿ ಸ್ವಲ್ಪ ಕೈ ಕೊಟ್ಟರು ಇದು ಗುರುವಿನ ಕಾರ್ಯ ಬಿಡಬಾರ್ದನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಿಮ್ಮೆಲ್ಲರನ್ನ ಕರ್ಕೊಂಡು ಈ ಜಾತ್ರೆಯನ್ನು ಇಷ್ಟು ವೈಭವದಿಂದ ಮಾಡಿದಂಥ ಮಲ್ಲಣ್ಣಪ್ಪ ಶರಣರಿಗೂ ಮತ್ತು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಬಂದಂಥ ಎಲ್ಲ ಸದ್ಭಕ್ತರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿವರು ನಿಮ್ಮೆಲ್ಲರ ಆರಾಧ್ಯ ದೈವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿದ್ದು ಹೋದವರೆಲ್ಲ ಗೌತಮ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥಣಿಯ ಶಿವಯುಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರೇ ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನ ಹೆಸರುವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಒಂದು ಮುಖ್ಯವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ಮಹೇಶ್ ಗೌಡರು ಮತ್ತು ಬಸವರಾಜ ಶಾಸ್ತ್ರಿಗಳು ಮಾತಾಡುವಂಥ ಸಂದರ್ಭದಲ್ಲಿ ಮೊನ್ನೆ ತಾನೇ ಕ್ಷೇತ್ರದಲ್ಲಿ ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವ ಆಯಿತು, ಲಕ್ಷ ಲಕ್ಷ ಜನ ಅಲ್ಲಿ ಬಂದಿದ್ದರು ಅಂತ ಹೇಳಿದರು. ಇದು ಇನ್ನೂ ಎಷ್ಟು ದಿವಸ ಆಯಿತು? ಒಂದು 20 ದಿವಸ ಆಗಿರ್ಬೇಕಾಗಿ 15 ದಿನ ಆಯಿತು. ಮತ್ತೆ ಇನ್ನೊಂದು 15 ದಿನದಾಗ ಶಾಬಾದ್ದಾಗ ಒಂದು ತೇರದ, ಭರ್ತಾಬಾದ್ದಾಗ ಒಂದು ತೇರದ, ತಿಳುಗುಳದಾಗ ಒಂದು ತೇರದ, ಅಲ್ಲಿಗೂ ಹಿಂಗೆ ಜನ ಇರ್ತಾರೆ. ಯಾಕೆ ವಿಶ್ವಾರಾಧ್ಯರ ಕ್ಷೇತ್ರದಲ್ಲಿ ತಿಂಗಳೊಪ್ಪತ್ತಿನಲ್ಲಿ ಆದ್ರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರ್ತಾರ, ಅಲ್ಲಂಕರ ಲಕ್ಷ ಲಕ್ಷ ಇರ್ತಾ ಮಾತು ಬೇರೆ. ಇದರ ಒಳಾರ್ಥ ಏನಂತ ಕೇಳಿದಾಗ ನಾ ಪೂರ್ವದಲ್ಲಿ ಹೇಳಿದೆ, ವಿಶ್ವಾರಾಧ್ಯರು ಜಾತಿ ಮತ ಪಂಥ ಪಂಗಡ ಎನ್ನದೆ ಇವತ್ತು ಒಂದೊಂದು ಸಂಪ್ರದಾಯ ಗುಡಿ ಗುಂಡಾರ ಮತ್ತು ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಅಲ್ಲೆಲ್ಲಿ ಒಂದೊಂದು ಜಾತಿ ಜನಾಂಗದವ್ರು ಹೋಗ್ತಿರ್ತಾರೆ, ಸತ್ ಸಂಪ್ರದಾಯದವರು ಒಂದೊಂದು ಗುಂಪಿನವರು ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಿರ್ತಾರೆ. ಆದ್ರೆ ಅವೆರಡೋದಕ್ಕಿಂತ ವ್ಯತ್ಯಾಸ ಏನಂತ ಕೇಳಿದ್ರೆ, ಎಲ್ಲ ಜಾತಿ ಜನಾಂಗವನ್ನು ಎಲ್ಲಿ ನೋಡ್ಬೇಕಂದ್ರೆ ನಮ್ಮ ವಿಶ್ವಾರಾಧ್ಯ ಅನ್ನುವಂಥ ಹೆಸರಿನಲ್ಲಿ ನಾವು ನೋಡುವಂಥವ್ರು ಆಗ್ತೀವಿ.
ಇಲ್ಲಿ ಜಾತಿ ಇಲ್ಲ, ಎಲ್ಲ ಜಾತಿ ಮಂದಿ ಇಲ್ಲಿ ಇರ್ತಾರೆ. ಅದಕ್ಕೆ ಎಲ್ಲರೂ ಕೂಡಿಕೊಂಡು ನಮ್ಮದು ಅನ್ನುವಂಥ ಭಾವನೆಯಿಂದ ಈ ಕ್ಷೇತ್ರಕ್ಕೆ ಬರುವಂಥವ್ರು ಆಗ್ತಾರೆ. ಇದು ಸುಮಾರು 18 ವರ್ಷಗಳಿಂದ ನಡೆದು ಬಂದಂಥ ಆನಂದಾಶ್ರಮದ ಜಾತ್ರೆ. ಆನಂದಾಶ್ರಮ ನಿಮಗೆಲ್ಲ ಗೊತ್ತಿರೋದು. ಆನಂದ ಅಂದ್ರೆ ಅದೇನ್ರಿ, ಅಗಳ ಕಬ್ಬಿನ ಹಾಲು ಕುಡಿದು ಬಂದೆವು, ನಮಗೆ ಆನಂದ ಆಯಿತು. ಮತ್ತು ಬೆಲ್ಲ ಜಿಲೇಬಿ ತಿಂದೆವು, ಭಾಳ ಆನಂದ ಆಯಿತು. ಬೆಲ್ಲ ಜಿಲೇಬಿ ಮತ್ತೆ ಎಲ್ಲಿ ಸಿಗಂಗಿಲ್ಲ. ಬಜಿ ತಿಂದೆವು, ನಮಗೆ ಆನಂದ ಆಯಿತು. ಮತ್ತೊಂದು ಜಾತ್ರೆ ನೀವು ಎಲ್ಲೇನೋ ಹೋದಾಗ ಮತ್ತು ಇಲ್ಲಿನ ಬೆಲ್ಲದ ಜಿಲೇಬಿ ತಿನ್ನೋ ಬರ್ರಿ ಅಂತ ಕರೀತಾರೆ. ತಿನ್ಕೊಂತಂತಾರೆ. ಆ ತಂಗಡಿಗೆ ಬೆಲ್ಲದ ಜಿಲೇಬಿಗಿಂತ ಈ ಜಿಲೇಬಿ ಏನು ಅಷ್ಟು ಚಲೋ ಅಲ್ಲ ನೋಡಪ್ಪ. ಇಲ್ಲಿ ತಿಂದಾಗ ಅಂದಿರ್ತಾರೆ, ಭಾಳ ಆನಂದ ಆಯ್ತಪ್ಪ ಅಂಥೇಳಿ. ಅಲ್ಲಿ ಹೋದ ನಂತರ ಅಂತಾರೆ, ಅಲ್ಲಿ ಆನಂದ ಆಯ್ತಪ್ಪ, ಮತ್ತೆ ಆನಂದ ಮಾಡ್ಕೊಂಬರ್ರಿ. ಮತ್ತೆ ಮನ್ಯಾಗ ಹೋಗಿ ಏನಾದರೂ ಮಾಡ್ಕೊಂಡು ಉಂಟ್ರ ಆನಂದ ಆಯ್ತು ಅಂತ ತಿಳ್ಕೊಂಡಂತಾರೆ. ಆ ಆನಂದ ಎಷ್ಟೊತ್ತನ ಇರ್ತದ? ತಾಸು, 2 ತಾಸು, ಒಂದು 4-5 ತಾಸು, 4-5 ದಿನ ಇರ್ಬೋದು ಅಷ್ಟೇ. ಆ ಆನಂದ ನಿಜವಾದಂಥ ಆನಂದ ಅಲ್ಲ. ಆನಂದ ಯಾವುದಂತ ತಿಳ್ಕೊಂಡು ಕೇಳಿದಾಗ ಉಂಡು ಹಸಿವಾಗುವಂಥ ಆನಂದ ಅಲ್ಲ. ನಮ್ಮ ಹಸಿವು ತೃಷೆಗಳನ್ನು ತೀರಿಸಿಕೊಂಡು ಮತ್ತೆ ಬೇಕನ್ನುವಂಥ ಆನಂದ ಅಲ್ಲ. ಆನಂದ ಅಂದ್ರೆ ಹೀಗಿರಬೇಕು, ಒಮ್ಮೆ ಉಂಡ ನಂತರ ಇನ್ನೊಮ್ಮ ಹಸಿವು ಆಗಲಾರ್ದಂಥ ಆನಂದ ಇರಬೇಕು. ಅದಕ್ಕೆ ಆನಂದ ಅಂತ ತಿಳ್ಕೊಂಡು ಕರೀತಾರೆ. ಅದನ್ನು ನೆನಪಿಟ್ಟುಕೊಂಡು ನಮ್ಮ ಮಲ್ಲಣ್ಣಪ್ಪ ಪಾಪ ತನಗೆ ಆರಾಮಿಲ್ಲ ಅಂದ್ರೂ ಕೂಡ ನನ್ನ ಹೊಟ್ಟೆ ಬ್ಯಾನೆ ಆದರೂ ಚಿಂತಿಲ್ಲ, ನಿಮ್ಮ ಹೊಟ್ಟೆ ತುಂಬಲಿ ಅಂತ ತಿಳ್ಕೊಂಡು ಈ ವರ್ಷ ವಿಶ್ವರಾಧ್ಯರ ಪುರಾಣ ಹಚ್ಚಿ ಬರೀ ಆನಂದ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಪರಮಾನಂದವನ್ನು ಉಂಟು ಮಾಡುವಂಥವನಾಗ್ಯಾನ. ಅಂದ್ರೆ ಬಂದು ಹೋಗುವಂಥ ಸುಖಕ್ಕೆ ಆನಂದ ಅಲ್ಲ. ಅದಕ್ಕೆ ಅನುಭವಿಗಳು ಹೇಳ್ತಾರೆ, ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನ ಮೂರ್ತಿ. ಅದು ಎಲ್ಲಿ ಸಿಗ್ತದೆ ಸುಖ ಅಂತ ತಿಳ್ಕೊಂಡು ಕೇಳಿದ್ರೆ ಸದ್ಗುರುನಾಥನ ಹತ್ತಿರ ಸಿಗುವಂಥದ್ದಾಗ್ತದೆ. ಅಲ್ರಿ ನಾವೇನು ಹುಟ್ಟಿವಿ, ಮತ್ತೆ ಜೀವನ ನಡೆಸ್ತೀವಿ, ಹೋಗ್ತೀವಿ, ಮತ್ತೆ ಗುರು ಅನ್ನುವಂಥ ಶಬ್ದ ನಮಗೆ ಬೇಕು. ತಾಯಿ ತಂದೆ ತಂದು ನಿಮ್ಮನ್ನು ಇಲ್ಲಿ ಬಿಟ್ಟು ಹೋಗ್ತಾರ. ಸದ್ಗುರುನಾಥ ನಿಮ್ಮನ್ನು ಏನು ಮಾಡ್ತಾನಂದ್ರೆ ತಾಯಿ ತಂದೆ ಎಲ್ಲಿಂದ ತಂದಿದ್ರು ಮತ್ತೆ ಅಲ್ಲಿಗೆ ಹೋಗಿ ಬಿಟ್ಟಿಸ್ತಾನೆ. ನಿಮ್ಗೆ ಕೆಡಬಾರ್ದು, ಒಯ್ದು ಅಲ್ಲಿಗೆ ಮುಟ್ರಿ ಅಂತೇಳಿ. ಅಂಥ ವಿಚಾರದಲ್ಲಿ ಒಂದು ಗರುಡ ಪುರಾಣದಲ್ಲಿ ಒಂದು ಸಣ್ಣ ಮಾತು ಬರುತ್ತೆ. ಏನಂತ ಕೇಳಿದಾಗ, ದೇಹ ಬಿಟ್ಟು ದಿವಸ ನಾವೆಲ್ಲ ಅಂತೀವಿ ಮೋಕ್ಷ ಆಯ್ತನೋ, ಆಯ್ತು ಲಗ್ನ ಆದ್ರೆ ಕೆಲವು ಪ್ರಪಂಚದಲ್ಲಿ ಮೋಕ್ಷ ಆಯ್ತು ಅಂತ ಅಂತೀರಿ ನೀವು. ಎಲ್ಲಾದರೂ ದೀಕ್ಷಾ ತಗೊಂಡ್ರೆ ಮೋಕ್ಷ ಆಯ್ತು ಅಂತ ಅಂತೀರಿ ನೀವೆಲ್ಲ. ಮೋಕ್ಷ ಅಂತ ತಿಳ್ಕೊಂಡು ಎದಕ್ಕಂದ್ರೆ ಹುಟ್ಟಿ ಬಂದಿರ್ತೀವಿ ನಾವೆಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಸಾಯಿ ನಡೆದಿರ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಜನನೇ ಜಠರೇ ಚಯನಂ ಇಹ ಸಂಸಾರೇ ಕಲುದುಸ್ತಾರೆ ಪಾಯಿ ಮಾಂ ಭಜೆ ಗೋವಿಂದಂ ಮೂಢಮತಿ. ಅಂದ್ರೆ ಗಿಡ ಆಗಿ ಹುಟ್ಟಿರಿ, ದಾಮಿ ತಗಣಿಯಾಗಿ ಹುಟ್ಟಿರಿ, ನೀವು ಜೀವ ಜಂತುಗಳಾಗಿ ಹುಟ್ಟಿರಿ. ಎಲ್ಲ ಹುಟ್ಟಿ ಎಲ್ಲ ಹುಟ್ಟಿದಂಥ ಎಲ್ಲೋ ಜೀವನದ ಸ್ವಲ್ಪ ಪುಣ್ಯದ ಶೇಷ ಉಳಿದದ್ದಾದರೆ ನೀ ಮನುಷ್ಯ ಜನ್ಮಕ್ಕೆ ಬಂದಿದಿ. ಈ ಮನುಷ್ಯ ಜನ್ಮಕ್ಕೆ ಬಂದು ಅಂದ್ರೆ ಸಾಯದ ಮಾತಲ್ಲ, ಸಾಯದ ಎಲ್ಲರೂ ಸಾಯ್ತಿರ್ತಾರೆ. ಅದಕ್ಕೆ ಬಸವರಾಜ ಶಾಸ್ತ್ರಿಗಳಿಗೆ ನಾ ಗಾಡ್ಯಾಗ ಕುಂತ ಮಾತಾಡ್ಕೊಂತಿರುವಂಥ ಸಂದರ್ಭದಲ್ಲಿ ಅವ್ರಂತಾರಪ್ಪ, ಮತ್ತು ಇದೇ ಮಾತು 4 ಮಂದಿಯಾಗ ಹೇಳಿದ್ರೆ ಭಾಳ ಚಲೋ ಆಗ್ತಲ್ಲ. ಸಾವು ದಿನ ಸಾಯ್ತಿರ್ತಾನೆ ಮನುಷ್ಯ, ಹಂಗ್ರಿ ಅಂತ ಅನ್ಬೋದು ನೀವೆಲ್ಲ. ಈ ಮಲ್ಕೊಂಡಿರ್ತಾನೆ, ಅದು ಸಹಜ ಸಾವು. ಮಲ್ಕೊಂಡಿರ್ತಾನೆ, ಎಚ್ಚರ ಇರಂಗಿಲ್ಲ. ಎಚ್ಚರಿದ್ದು ಹಂಗೆ ಇರ್ತಾನಂತರೂ ಸ್ವಲ್ಪ ಬಿಟ್ಟು ಹೇಳ್ತಾನ. ಮತ್ತು ಇನ್ನೂ ಏನೋ ಆಗಿರ್ತದ, ಆಸ್ಪತ್ರೆ ಇದ್ದಂಥ ಸಂದರ್ಭದಲ್ಲಿ ಕೋಮಾಕಂತ ಹೋಗಿರ್ತಾರೆ. ಒಂದು 15 ತಿಂಗಳಾದ್ರೂ ಕೂಡ ಎಚ್ಚರಲ್ಲೂ, ತಿಂಗಳಾದ ನಂತರ ಹೆಸರು ಬರ್ತದೆ. ಯಾಕಪ್ಪ ಎಲ್ಲಿದ್ನಂದ್ರೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಸಹಜ ಸಾವ, ಸಂಕಲ್ಪ ಸಾವು. ಅಂದರೆ ಇಷ್ಟು ದಿನ ಆದ್ಮೇಲೆ ಹೋಗ್ಯಾನ ಮತ್ತೆ ಬಂದಾನ ಅಂತ ತಿಳ್ಕೊಂಡು ಅಂತಿರ್ತಾರೆ. ಅದನ್ನು ಕೂಡ ಸಾವು.
ಅಂದರೆ ಅವೆಲ್ಲ ಹುಟ್ಟಿ ಹೇಳಂಥದ್ದು ಎದ್ದು ಮಲಗಿ ಮತ್ತೆ ಹೆಸರಾಗಂತೂ ಯಾವೂ ಕೂಡ ಮೋಕ್ಷ ಅಲ್ಲ. ಕೊನೆಗೆ ಗುರುನಾಥನ ಸನ್ನಿಧಾನದಲ್ಲಿ ಬಂದು ನಾವೆಲ್ಲಿ ಹೋಗಿ ಮುಟ್ಟುತ್ತೀವಿ ಮತ್ತು ವಾಪಸ್ ಬರಲಾರ್ದಂಥ ಜನ್ಮ ಏನು ಹೇಳ್ತಾರೆ ಅದಕ್ಕೆ ಮೋಕ್ಷ ಅಂತ ಕರೆಯುವಂಥವ್ರು ಆಗ್ತಾರೆ. ಆಯ್ತು ಬಿಡ್ರಿ, ಸಪ್ತಮೇ ಶಿವ ಹನುಮ ಮತ್ತೆಲ್ಲಿ ಮೋಕ್ಷ ಅಂತ ನೀವೆಲ್ಲ ಅನ್ಬೋದು. ಎಲ್ಲ ಅಂತಿರುತ್ತೆ ಸತ್ತಬೇಕು ಮೋಕ್ಷ ಅಂತ ತಿಳ್ಕೊಂಡು. ವಿಶ್ವರಾತ್ರಿ ನಾಟಕದಾಗ ಬರ್ತಾರೆ ಬೆಲ್ಲಾಳಪ್ಪ ಗೌಡರು ವಿಶ್ವರಾತ್ರಿಗೆ ಹಂಗೆ ಹೊತ್ನಾಗ ವಿಶ್ವರಾತ್ರಿ ಅಂತ ಲೇಗ್ವಾಲ್ಯ ಗುರುವಿನ ಶಾಪಕ್ಕೆ ಗುರು ಗುರಿ ಆಗ್ಬಾಡ್ಲಿ ಅಂತಂದಾಗ ಎಲ್ಲಿದೆ ಶಾಪ ರೀ ಸತ್ತಮೇ ಶಿವಾಯ ನಮ ಅಂತಂತ ನಾವು ಬೆಲ್ಲಾಳಪ್ಪ ಗೌಡ. ಅವಾಗ ವಿಶ್ವರಾತ್ರಿ ಅಂತಾರ ಲೇಗ್ವಾಲ್ಯ ಸತ್ತಮೇ ಸಿಗಂಥದ್ದಲ್ಲಲೇ ಇದ್ದಾಗೆ ಮೋಕ್ಷ ಪಡ್ಕೋಬೇಕಲೇ, ಅದು ತಪ್ಪೋಗೋಕತ್ತೀನಿ ನೀನು ಅಂತ ಹೇಳಿದ್ರಂತ. ಅಂದ್ರೆ ಸತ್ತ ನಂತರ ಪ್ರಾರಂಭ ಆಗ್ತಂತ ನಮಗೆಲ್ಲ ನಾವೆಲ್ಲ ತಿಳ್ಕೊಂಡಿವಿ ಇದ್ದಾಗ ದಾಟಿ ಹೋಗ್ಬಿಟ್ರಾಯ್ತು ಅಂತ ತಿಳ್ಕೊಂಡು. ಅದು ಗರುಡ ಪುರಾಣದಲ್ಲಿ ಹೇಳ್ತಿರ್ತಾರ, ಅದು ಸತ್ತ ದಿವಸ ದೇಹ ಬಿಟ್ಟ ನಂತರ ಆತ್ಮ ಸುತ್ತ ನಿಂತು ಅಳ್ತಿರ್ತಂತ. ನನಗೆ ಯಾರೂ ಕೂನ ಹಿಡಿಯಲಾಗ್ಯಾರಲ್ಲ, ನನ್ನನ್ನು ಯಾರೂ ಒಪ್ಕೊಳ್ಳಲಾಗ್ಯಾರಲ್ಲ. ಒಬ್ಬರು ಕಾಲು ಹಿಡ್ಕೊಂತಾರ, ಒಬ್ಬರು ಮುದ್ದು ಕೊಡ್ತಾರ, ಒಬ್ಬರು ಹಣಿ ಹಿಡ್ಕೊಂತಾರ, ಒಬ್ಬರು ಕಿವಿ ಮುಟ್ತಾರ, ಒಬ್ಬರು ಹೊಟ್ಟಿ ಮುಟ್ತಾರ, ಒಬ್ರು ಎಷ್ಟು ದುಃಖಕರವಾಗಿ ಗೋಳಾಡ್ತಿರ್ತಾರಲ್ಲ. ನನ್ನನ್ನು ಒಬ್ಬರು ಕೂನ ಹಿಡಿಯಲಾಗ್ಯಾರಲ್ಲ. ನಾನು ಎಷ್ಟು ತಪ್ಪು ಮಾಡಿದೆ, ದೇಹವನ್ನು ಹೊಂದಿಕೊಂಡು ದೇಹ ಸಂಗಾಟ ಗೆಳತನ ಮಾಡಿ ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡು ಆತ್ಮ ಸುತ್ತ ತಿರುಗ್ತಿರ್ತಂತ. ಅದಕ್ಕಾಗಿ ದಹನ ಪದ್ಧತಿ ಪ್ರಕಾರ ದೇಹ ಸುಟ್ಟ ನಂತರ ತಲೆ ಒಡೆದು ಹೋಗತನ ಸಂಬಂಧಿಕರು ಯಾರೂ ದೂರ ಹೋಗಂಗಿಲ್ಲ. ಅದು ಪದ್ಧತಿ ಇದ್ದಂಥದ್ದು ಅದ. ಆದರೆ ಇವೆಲ್ಲ ವಿಚಾರಗಳನ್ನು ಮಾಡಿದಾಗ ಮನುಷ್ಯ ಸತ್ತ ನಂತರ ಇರ್ತಾನೆ. ಅದಕ್ಕಾಗಿ ಒಬ್ಬ ಜ್ಞಾನಿ ನಸಿಕಿನ ಜಾವ ಹೊಳಿಗೆ ಹೊಂಟಿದ್ದಂತ, ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೊಂಟಿದ್ದ. ಈಗ ನೋಡಿದ ಒಂದು ತಲೆ ಡೋಗಿ ಬಿದ್ದಿತ್ತು. ಭಾಳ ಶಾಣೆ ಇದ್ದ. ಡೋಗಿ ಯಾಕೆ ಬಿದ್ದದಂತ ತಿಳ್ಕೊಂಡು ಹಿಂಗೆ ಡೋಗಿ ತೆಗೆದ ತಲೆ ಡೋಗಿ. ಆ ಡೋಗಿ ಮೇಗ ಒಳಗೆ ಏನು ಬರೆದಿತ್ತು ಅಂದ್ರೆ ಪುನರಪಿ ಪಶ್ಚಾತ್ತಾಪ ಗಚ್ಚಾಮಿ ಅಂತ ಬರೆದಿತ್ತು. ಅವಂದ ಇದು ಎಲ್ಲ ಹೋಗ್ಯದ, ತಲೆ ಡೋಗಿ ಉಳ್ದದ. ಆದ್ರೆ ಇದಕ್ಕೆ ಏನು ಬರೆದಾರ, ಪುನರಪಿ ಪಶ್ಚಾತ್ತಾಪ ಗಚ್ಚಾಮಿ ಅಂದ್ರೆ ನೀ ಮ್ಯಾಗ ನೀ ಜನ್ಮದ ಕಷ್ಟ ಉಣ್ತಿದಿ ಅಂತ ತಲೆ ಡೋಗಿಯಾಗಿ ಬರೆದಿದ್ರ ಸಂಸ್ಕೃತ ಶಬ್ದ. ಅವಂದ ಇದು ಎಲ್ಲ ಹೋಗ್ಯದ, ಸುಮ್ಮನೆ ನೀರಿನ ಸೆಳೆತಕ್ಕೆ ಬಂದು ದಂಡ್ಯಾಗಿ ಬಿದ್ದದ. ನೋಡಮ್ ಎಲ್ಲ ಆದ್ರೂ ಕೂಡ ಈ ಸಂಸ್ಕೃತ ಶಬ್ದ ಒಳಗಾದಂತಂದ್ರೆ ಶಬ್ದದ ನೋವೇ ಇದಕ್ಕೆ ಏನಾದ್ರೂ ಆತದೇನು ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಮುಚ್ಕೊಂಡು ಯಾರಿಗೆ ಗೊತ್ತಾಗಲಾರ್ದಂಗೆ ತನ್ನ ಹೆಂಡತಿಗೆ ಗೊತ್ತಾಗಲಾರ್ದಂಗೆ ಮನ್ಯಾಗ ಒಯ್ದು ಒಂದು ಟ್ರಂಕಿನಾಗ ಇಟ್ಟು ಕೀಲಿ ಹಾಕಿದ ದಿನಾಲು ಹೆಂಡತಿ ಹೊರಗೆ ಕಳಿಸ್ಬೇಕು, ಟ್ರಂಕ್ ತೆರಿಬೇಕು, ಡೋಗಿ ನೋಡಬೇಕು, ಮತ್ತೆ ಹೊರಗೆ ಹೋಗ್ಬೇಕು. ಹೇಳ್ತಿದ್ದು ಇವ ನಾನು ಬಿಟ್ಟು ಏನೋ ಮುಚ್ಚಿ ಮಾರಿ ಅನ್ನೋದು ಏನೂ ಇಲ್ಲ, ಸಂಪತ್ತು ನಾನು ತೋರಿಸಿಡ್ತಾನೆ, ಇಷ್ಟು ರೊಕ್ಕ ಆದ, ಇಷ್ಟು ಇಂತಿಂತವ್ರು ಕಟ್ಟಿನಿ, ಇಂತಿಂತವ್ರನ್ನ ಬರಬೇಕು, ಹಾಂಗೆ ಇಂತೆಲ್ಲ ಹೇಳ್ತಿರ್ತಾನ. ಈ ಟ್ರಂಕಿನ್ಯಾಗ ಏನೋ ಕೀಲಿ ತೆರೆ ಹೊತ್ನ್ಯಾಗ ನನಗೆ ಯಾಕೆ ಹೊರಗೆ ಕಳಿಸ್ತಾನ ನೋಡ್ಬೇಕಂತ ತಿಳ್ಕೊಂಡು ಅವ ಹೊರಗೆ ಆದಾಗ ಒಂದಿನ ಪೈಕೀಲಿ ಅಂದ್ರೆ ಕೀಲಿಗೆ ಮತ್ತೊಂದು ಕೈ, ಇದಕ್ಕೆ ಪೈಕೀಲಿ ಅಂತಾರೆ. ಆ ಕೀಲಿ ಹಚ್ಚಿ ತೆರೆದು ನೋಡಿಲ್ಲಂತ ನೋಡಿ ತಲೆ ಡೋಗಿತ್ತು. ಮತ್ತೆ ಗಂಡ ಬರೋದ್ರಾಗ ಮುಚ್ಚಿ ಹ್ಯಾಂಗಿದ್ದಂಗೆ ಮಾಡಿ ಸುಮ್ಮ ಹೊರಗೆ ಹೋಗಿ ಕುಂತು. ಇದಕ್ಕೆ ಸಂಶಯ ಬಂತು, ಯಾರ್ದು ಡೋಗಿ ನೋಡ್ತಾನೆ ಇವ. ಆಕೆ ಚಿಂತೆ ಮಾಡ್ಕೊಂತ ಹಿಂಗೆ ಹೊರಗೆ ಹೋಗಿ ಕುಂತಿದ್ದು. ನೆರೆಮನೆ ಮುದುಕಿ ಬಂತು, ಯಾಕೆ ತಂಗಿ 2 ದಿನ ಆಯ್ತು ನೀವು ಹೊರಗೆ ಬರಲಾಗಿದ್ದಲ್ಲ, ಮುಖ ಯಾಕೆ ಹಿಂಗ್ಯಾಕೆ ಮಾಡಿದಿ? ಏನಿಲ್ಲ, ನನ್ನ ಗಂಡ ದಿನಾಲು ನನ್ನ ಮುಚ್ಚಿ ಏನು ಮಾಡ್ತಿದ್ದಿಲ್ಲ, ಆದ್ರೆ ಒಂದು ಥೋಡೆ ದಿನ ಆಯಿತು ಮನುಷ್ಯ ಬದಲಾಗ್ಯಾನ, ಸ್ವಲ್ಪ ಒಳಗೆ ಹೋಗ್ತಾನ, ಹೋಗಿ ಡೆಬ್ಬಿ ತರಿತಾನ, ಟ್ರಂಕಿನಾಗ ಒಂದು ತಲೆ ಡೋಗಿ ಇರ್ತದ, ಡೋಗಿ ನೋಡ್ತಾನ, ಏನು ಮಾಡ್ತಾನ, ಒಳಗೆ ಮುಚ್ಚಿಟ್ಟಾನ. ಡೋಗಿ ಯಾರ್ದದ ನನಗೆ ತಿಳಿಯಲಾಗ್ಯದ. ಆ ಮುದುಕಿ ಅಂತೂ ತಂಗಿ ನಿನಗೆ ಗೊತ್ತಿಲ್ಲ ಏನೋ ಅಂತ ಮುದುಕಿ ಏನೂ ಇಲ್ಲ, ನೀ ಬರೋದಕ್ಕಿಂತ ಮೊದಲು ನಿನಗೊಬ್ಬಕ್ಕೆ ಸಾವತ್ತಿದ್ದು ಅಂದ್ರೆ ಮೊದಲೇ ಹೆಣ್ತಿ ಅವ ಮಾಡ್ಕೊಂಡಿದ್ದ. ಆಕೆ ಏನೋ ಹಿಂಗಾಗಿ ಸತ್ತಳಾಕಿ. ಸತ್ತ ನಂತರ ಆಕಿನ ಮ್ಯಾಗ ಭಾಳ ಜೀವಿದ್ದವ. ಎಲ್ಲಿ ಇದನ್ನು ಆಕಿ ನೆನಪಿನ್ಯಾಗ ಸಾಯ್ತದಂತ ಮಾಡಿದೆವು. ಊರನವ್ರು ಎಲ್ಲರೂ ಕೂಡಿ ಮತ್ತೆ ನಿನಗೆ ತಂದು ಲಗ್ನ ಮಾಡಿ ಮನೆ ತುಂಬಿಸ್ಕೊಂಡೆವು. ಈಗ ಚಲೋ ಹಾನಂತ ನಾವು ಮಾಡಿದ್ದೆವು. ಆಕಿ ನೆನಪಿನ ಹೋದಂಗೆ ಕಾಣಿಲ್ಲ, ಆಕಿನ ಡೋಗಿನೇ ತಂದು ಒಳಗೆ ಇಟ್ಟಿರ್ಬೇಕು ಅಂತ ಫಿಟ್ಟಿಂಗ್ ಇಟ್ಬಿಟ್ಟು. ಈಕೆ ಅಂದಳು ಆಯ್ತು ತಗೋ ಅಂತಂದಳು.
ಅಂದ ಗಂಡ ದಿನ ಮರ್ದಿವ್ಸ ಹೋದ ನಂತರ ಕೀಲಿ ಹಾಕೊಂಡು ಹೋಗೋದಕ್ಕೆ ಈಕೆ ಹೆಗು ತೆಗೆದು ಆ ಡೋಗಿ ಹೊರಗಿಟ್ಟು ಒಂದು ಒಣಕೆ ತೊಗೊಂಡು ಬೇಸಿ ಬೈಲಿಕ್ಕೆ ಕುಂತು ಜಜ್ಜಕತ್ತು 4-5 ಸಲ ಜಜ್ಬೇಕು, ಮತ್ತೆ ಗಂಟು ಬರೋದ್ರೆ ಒಳಗಿಡ್ಬೇಕು. ಇವ ನೋಡಿದ ಇವನೇನು ಗೊತ್ತಾಗ್ತಿತ್ತು, ಆಕೆಗೂ ಗೊತ್ತಾಗ್ತಿತ್ತು. ಜಜ್ಜಬೇಕು, ಒಳಗಿಡಬೇಕು, ಇವ ತೆಗಿಬೇಕು, ನೋಡಿ ಒಳಗಿಡಬೇಕು. ಒಂದು ತಿಂಗಳಾದ ನಂತರ ಹೊರಗೆ ತೆಗೆದು ಅವ ಹೇಳಿದ ಹೆಂಡತಿಗಂದ, ಇದು ನೀನು ಸಾವ್ತಿದಲ್ಲ, ಪುನರಪಿ ಪಶ್ಚಾತ್ತಾಪ ಗಚ್ಚಾಮಿ ಅಂತ ಏನಾದಲ್ಲ, ಇದಕ್ಕೆ ಹಿಂದಿನ ಜನ್ಮದ ಏನಾದರೂ ಕರ್ಮ ಇತ್ತು, ಆ ಕರ್ಮ ಕಳ್ಕೋಬೇಕಾದ್ರೆ ನೀನು ಒಣಕಿ ಏಟು ಬೇಕಾಗಿತ್ತು, ಒಣಕಿ ಏಟಿನ ಸಿರಂತ ಬಂದು ಒಳಗೆ ಕುಂತದಿದು, ಏಟಿಂದ ಮುಟ್ಟಿತ್ತು, ಇನ್ನು 5 ಒಗಿತೀನಿ ಅಂತ ಗಂಡ ತಗೊಂಡು ಹೊಂಟನಂತ. ಹೇಳುವಂಥ ತಾತ್ಪರ್ಯ ಏನಂತ ಕೇಳಿದಾಗ, ಇದು ಜನ್ಮದಿಂದ ಬಂದಂಥ ಈ ಕರ್ಮ ಶರೀರ ಅದಲ್ಲ, ಈ ಕರ್ಮ ಶರೀರವನ್ನು ಸದ್ಗುರುನಾಥ ಏನು ಮಾಡ್ತಾನಂತ ಕೇಳಿದಾಗ, ಗುರುನಾಥ ನನ್ನನ್ನು ಕಾಪಾಡು, ಜನ್ಮದಿಂದ ಮುಕ್ತ ಮಾಡು ಅಂತ ತಿಳ್ಕೊಂಡು ಯಾರು ಸದ್ಗುರಿಗೆ ಶರಣಾಗತರಾಗ್ತಾರ ಅಂಥವನಿಗೆ ತನ್ನ ಅಭಯಹಸ್ತವನ್ನು ನೀಡಿ ಎತ್ತಿ ಮುಕ್ತಿ ಕ್ಷೇತ್ರಕ್ಕೆ ಒಯ್ಯತಕ್ಕಂಥವ್ರು ಯಾರಂದ್ರೆ ಸದ್ಗುರು ಸಮರ್ಥ ವಿಶ್ವಾರಾಧ್ಯರಂಥವ್ರು. ಜನ್ಮದ ಕಷ್ಟ ನಿವಾರಣೆಯನ್ನು ಮಾಡಿ ಜೀವನದಲ್ಲಿ ಬರತಕ್ಕಂಥ ಕಷ್ಟ ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡತಕ್ಕಂಥವ್ರು ಯಾರಂತ ಕೇಳಿದ್ರೆ ನಿಜಾನಂದ ಸ್ವರೂಪಿ ವಿಶ್ವಾರಾಧ್ಯರು. ಅಂಥ ವಿಶ್ವಾರಾಧ್ಯರೊಂದಿಗೆ ಒಡನಾಟದಲ್ಲಿದ್ದಂಥ ನಮಗೆ ಯಾವ ಆನಂದ ಸಿಗ್ತಂತ ಕೇಳಿದ್ರೆ, ಒಂದಿನ ಉಂಡು ಉಟ್ಟು ಮರೆತು ಹೋಗತಕ್ಕಂಥ ಆನಂದ ಅಲ್ಲ, ಜೀವನ ಪರ್ಯಂತರವಾಗಿ 11 ದಿನಗಳು ಮಾಡುವಂಥ ಈ ಒಂದು ಶ್ರವಣ ಸೇವೆಯಲ್ಲಿ ನಾವು ವಿಶ್ವಾರಾಧ್ಯರ ಚರಿತ್ರಾಮೃತವನ್ನು ಕೇಳಿದೆವಂತ ಕೇಳಿದ್ರೆ, ಒಂದಿನ ಉಂಡದ್ದಲ್ಲ, ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಯಂ. ಅಂದರೆ ಇಲ್ಲಿ ಮಾಡಿದಂಥ 11 ದಿನಗಳ ವಿಶ್ವಾರಾಧ್ಯರ ಶ್ರವಣದ ಕಥಾಮೃತದ ಆನಂದ ನಮಗೆ 1 ವರ್ಷ ತುಂಬರಿಗೂ ಕೂಡ ಇರುವಂಥದ್ದಾಗ್ತದೆ. ಬಂದು ಹೋಗೋ ಸುಖಕ್ಕೆ ಅದು ಸುಖ ಅಲ್ಲ, ಬಂದು ಹೋಗದೇ ಇರತಕ್ಕಂಥ ಸುಖ ಅದು ಪರಮ ಸುಖ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರೆ. ಅಂಥ ಪರಮ ಸುಖದ ದಾರಿಯಲ್ಲಿದ್ದಂಥ ವಿಶ್ವಾರಾಧ್ಯರು ಐಹಿಕ ಇಚ್ಛೆಗಳಿಂದ ದೂರ ಆಗಿದ್ದರು. ಹೆಣ್ಣು ಹಣ್ಣು ಮಣ್ಣು ಎಲ್ಲದಕ್ಕಿಂತ ಏನು ತಿಳ್ಕೊಂಡಿದ್ದಂದ್ರೆ ತೃಣಕ್ಕೆ ಸಮಾನ ಅಂತ ತಿಳ್ಕೊಂಡಿದ್ರು. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ವಶ ಮಾಡಿಕೊಂಡಂಥ 700 ವರ್ಷ ಜೀವಂತಿದ್ದಂಥ ಅಡವಿ ಸಿದ್ದೇಶ್ವರರು ಸಂಚಾರ ಮಾಡ್ಕೊಂತ ಅವ್ರ ಶಿಷ್ಯರು ಕೇಳಿದ್ರಂತೆಪ್ಪ, ಮತ್ತು ನೀ 700 ವರ್ಷ ಆಯಿತು, ನೀ ಅಣಿಮಾದಿ ಅಷ್ಟಸಿದ್ಧಿಗಳು ಒಬ್ಬ ಯೋಗಿ ಸಮರ್ಥ ಸಿಗುವವರೆಗೂ ನಾನು ಹಂಗೆ ಇರ್ತೀನಿ ಅಂತ ಹೇಳಿದಿ, ಎಲ್ಲಿಗೆ ಹೊಂಟಿ ಅಂತ ಕೇಳಿದ್ರೆ, ನಾನು ಇಂಥ ಒಂದು ಸಗರ್ನಾಡಿನ ಕಡೆಗೆ ಹೊಂಟೀನಿ ಅಂತ ತಿಳ್ಕೊಂಡು ಎಲ್ಲೇ ಇದ್ದಂಥ ಅಡವಿ ತಾತನವರು ಬಂದರು. ಅಡವಿ ತಾತನವರು ಬಂದು ವಿಶ್ವಾರಾಧ್ಯರಿಗೆ ತಮ್ಮಲ್ಲಿದ್ದಂಥ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ದಾರಿ ಎರೆದು ಕೊಡಬೇಕಂತ ಬಂದರು. ವಿಶ್ವಾರಾಧ್ಯರ ಐಹಿಕ ಪ್ರಪಂಚದಲ್ಲಿದ್ದರು. ಅವರು ದುಡಿತಿದ್ದ, ಉಣಿಸ್ತಿದ್ದ, ದಾಸೋಹ ಮಾಡ್ತಿದ್ದ, ಆದ್ರೂ ಕೂಡ ನಿರ್ಲಿಪ್ತ ಭಾವದಿಂದಿದ್ದ. ಅವಾಗ ಒಂದು ದಿವಸ ಅಡವಿ ತಾತನವ್ರು ಇವರು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಒಂದು ಮಣ್ಣಿನ ಹತ್ರ ಒಂದು ಹಣ್ಣು ಹೋಗಿದ್ರು, ಬಂಗಾರ ತುಂಡನ್ನು ಹೋಗಿದ್ರು. ಅವ್ರ ಎದುರು ಅಡವಿ ತಾತನವ್ರನ್ನೂ ಹೋದರು, ವಿಶ್ವಾರಾಧ್ಯರನ್ನು ಹೋದರು. ಅವಾಗ ಅಡವಿ ತಾತನವ್ರು ವಿಶ್ವಾರಾಧ್ಯ ಕೇಳಿದ್ರಂತಲ್ಲೋ, ಬಂಗಾರದ ತುಂಡದ ನೀ ಹಾಗೆ ದಾಟೋದಲ್ಲ. ವಿಶ್ವಾರಾಧ್ಯರು ಒಂದು ಮಾತಂದ್ರಂತ, ನೀನು ಜ್ಞಾನಿ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ, ಪ್ರಾಪ್ತಿ, ಪ್ರಾಕ್ಷಮ್ಯ, ವಶತ್ವ, ಈಶತ್ವ ಇವೆಲ್ಲ ಸಿದ್ಧಿಗಳನ್ನು ನೀ ಗಳಿಸ್ಕೊಂಡಿದೆ ಅಂತ ಹೇಳ್ತೀರಿ. ಗಳಿಸ್ಕೊಂಡಂಥ ನೀನು ಇದು ಬಂಗಾರ ಇದು ಮಣ್ಣು ಅಂತ ತಿಳ್ಕೊಂಡು ಭೇದ ಮಾಡುವಂಥ ಕಲೆ ನಿನ್ನಲ್ಲಿರಬೇಕು. ನಾವೆಲ್ಲ ದಾಟಿ ಬಂದು ನಿಂತೀನಿ, ನನಗೆ ಮಣ್ಣು ಒಂದೇ ಬಂಗಾರನೂ ಒಂದೇ ಅಂತ ನಂಗೆ ಹಕ್ಕೊಂತ ಎದ್ದು ಬಂದಂತ ವಿಶ್ವಾರಾಧ್ಯ. ಅವಾಗ ಅಡವಿ ತಾತನವ್ರು ಅಂದ್ರಂತ, ಸಮರ್ಥ ಗುರುವಿಗಾಗಿ ಹುಡುಕಾಡ್ಕೊಂತ ಬರೋಂಥವ್ರು ಜಗತ್ತಿನಲ್ಲಿ ಕೇಳೀನಿ, ಆದರೆ ನಾನು ಗಳಿಸಿದಂಥ ಈ ಕಲಿಯುಗದಲ್ಲಿ ನನ್ನ ಸಿದ್ಧಿಯನ್ನು ಮುಂದೆ ನಡೆಸಿಕೊಂಡು ಹೋಗತಕ್ಕಂಥ ಒಬ್ಬ ಯೋಗಿ ಸಮರ್ಥ ಸಿಕ್ಕನಂತ ತಿಳ್ಕೊಂಡು ಅವೆಲ್ಲ ಸಿದ್ಧಿಗಳನ್ನು ಅವ್ರಿಗೆ ದಾರಿ ಎರೆದು ಹೋಗುವಂಥ ಸಂದರ್ಭದಲ್ಲಿ ಅವ್ರ ಶಿಷ್ಯರು ಕೇಳಿದ್ರಂತೆಪ್ಪ, ನೀ ಎಲ್ಲಿ ಹೋಗಿದ್ದಿ, ಯಾಕಡೆ ಹೊಂಟಿ ಅಂತ ಕೇಳಿದ್ರೆ, 700 ವರ್ಷ ನಾ ಬದುಕಿದೆ, ಇನ್ನು 6 ದಿನದಾಗ ನಾನು ದೇಹ ಬಿಡ್ತೀನಿ ಅಂತ ಹೇಳಿದ್ರಂತ ಅಡವಿ ತಾತನವ್ರು. ಅಲ್ಲಪ್ಪ, 700 ವರ್ಷ ನೀ ತಿರುಗಾಡಿದಿ, 700 ವರ್ಷ ತನ ಇವತ್ತೇ ಸಾಯ್ತೀನಿ ನಾಳೆಗೆ ಸಾಯ್ತೀನಿ ಅಂತ ಹೇಳಿ ನೀನು, ಆದ್ರೆ ಈಗ 6 ದಿನದಾಗ ಯಾಕೆ ಹೋಗ್ತಿ ಅಂತ ಕೇಳಿದ್ರೆ,
ಏನೂ ಇಲ್ಲ. ನನ್ನಲ್ಲಿದ್ದಂಥ ಸರ್ವಶಕ್ತಿಯನ್ನ ಒಬ್ಬ ಸದ್ಗುರುನಾಥನ ರೂಪದಲ್ಲಿದ್ದಂಥ ನನ್ನ ಶಿಷ್ಯನಿಗೆ ಮುಮುಕ್ಷವಾಗಿ ಬಂದಂಥ ಅವನಿಗೆ ಮೋಕ್ಷಾಪೇಕ್ಷೆಯಾಗಿ ನಾನೇ ಕೊಟ್ಟಿದ್ದೇನೆ. ನನ್ನ ಕೆಲಸ ಮುಗಿತು, ಈ ಶರೀರ ಎಷ್ಟು ದಿನ ಇಟ್ಕೊಂಡು ಕುಂದ್ರದು, ನಾ ಊರಿಗೆ ಹೋಗಿ ಮುಟ್ತೀನಿ, ದೇಹ ಬಿಡ್ತೀನಿ ಅಂತ ಹೇಳಿಬಿಟ್ಟು ಯಾರು ಅಡವಿತ. ಅಂಥ ಒಂದು ವಿಚಾರದಲ್ಲಿ ಆ ಪರಮ ಪಾವನ ಮೂರ್ತಿಯಾದಂಥ ವಿಶ್ವಾರಾಧ್ಯರ ಒಂದು ಸನ್ನಿಧಾನದಲ್ಲಿ ಅವರ ನಾಮ ಸ್ಮರಣೆಯಲ್ಲಿ ನಡೆಯತಕ್ಕಂಥ ಈ ಒಂದು ಆನಂದ ಆಶ್ರಮ ಅನೇಕ ರಚನಾತ್ಮಕವಾದಂಥ ಕಾರ್ಯಕ್ರಮವನ್ನು ಒಳಗೊಂಡು ಮೊನ್ನೆ ತಾನೇ ಸುಮಾರು ಒಂದು 4-6 ದೇವಿ ಗುಡಿನೂ ಕೂಡ ತಯಾರಾಯಿತು. ಮತ್ತು ದೇವಿ ಗುಡಿ ಆದ ನಂತರ ನಾವು ಹಿಂಗೆ ಕುಂತ ಒಂದು ದಿವಸ ಸಾಧು ಮತ್ತು ಲಲಿತಮ್ಮ ಹೊಡ್ತಾರೆ ಬಂದಂದ್ರೆ, ಅಲ್ಲಪ್ಪ ಮತ್ತು ದೇವಿ ಗುಡಿ ಆಯಿತು, ಮುತ್ತನ ಗುಡಿ ಯಾವಾಗ ಆಯ್ತು ಅಂತ ಕೇಳಿದರು. ನಂದೆ ಮುತ್ತನ ಗುಡಿ ತಯಾರಾಗಿ ದೇವಿ ಗುಡಿ ಆಗ್ಬೇಕಾಯಿತು. ತಂಗಡಿಗೆ ಸ್ವಲ್ಪ ಉಲ್ಟ ಇದ್ದಂಗೆ ಅದ, ತಾಯಿನೇ ತಯಾರಾಗಿ ಮಗನಿಗಾಗಿ ತೊಟ್ಲು ಕಟ್ತಾಳೆ ಅನ್ನತಕ್ಕಂಥ ಭಾವನೆ ಆ ಜಾಗದಲ್ಲಿ ಇರ್ಬೋದು. ನೋಡಮ್ಮ, ನಮ್ಮ ಚೆನ್ನಪ್ಪಗೌಡನು ಅಂದನ ಎಲ್ಲ ಭಕ್ತರನ್ನು ಕೂಡ ತಯಾರಾಗಿ ಕುಂತಾರಪ್ಪ ಅಂತ ತಿಳ್ಕೊಂಡು ಸಾಧುಗ ಅವ್ರಿಗೆ ಎಲ್ಲಿಗೆ ಮಾತಾಡಿದಂಥದ್ದಾಯಿತು. ಅದಕ್ಕೂ ಕಾಲಾವಕಾಶ ಬರತಕ್ಕಂಥದ್ದಾಗ್ತದೆ. ಕಾಲಾಯ ತಸ್ಮೈ ನಮ ಅಂತ ನಾವೆಲ್ಲರೂ ಕೂಡ ಎದಕ್ಕೆ ನಮಸ್ಕಾರ ಅನ್ಬೇಕಂದ್ರೆ ಕಾಲಕ್ಕೆ ನಮಸ್ಕಾರ ಅನ್ಬೇಕು. ಈ ಕಾಲಾತೀತನಾದಂಥ ವಿಶ್ವಾರಾಧ್ಯ ಸಂಪನ್ನ ಸ್ವರೂಪಳಾದಂಥ ಬಗಳಾಂಬಿಕಾ ಮೂರ್ತಿ ನೀವಿಲ್ಲಿ ಕುಂತೀರಿ ಅಂತಂದ ಬಳಿಕ ಸದಾ ನಿಮ್ಮ ಸ್ಮರಣೆಯಲ್ಲಿರ್ತೀವಿ. ಯಾವುದೇ ಥರದ ಎಡರು ತೊಡರುಗಳು ಬರದಂತೆ ಈ ಭಾಗಕ್ಕೆ ಮಳೆ ಬೆಳೆ ಉತ್ತಮ ಆರೋಗ್ಯ ಸಂಪನ್ಮೂಲತೆ ಎಲ್ಲವನ್ನೂ ಕೂಡ ಕೊಟ್ಟಾಗ ನಿಮ್ಮ ಗುಡಿ ನೀವು ಮಾಡಿಸುವರಿ ಅಂತ ತಿಳ್ಕೊಂಡು ಅನ್ನುವಂಥ ಒಂದು ಭಾವ ನಮ್ಮಲ್ಲಿ ಬಂದದ್ದಾದ್ರೆ ಅದನ್ನು ಗುಡಿ ಆಗ್ತದೆ ಅನ್ನುವಂಥ ವಿಚಾರ ತಿಳಿಸುತ್ತಾ, ಪಾಪ ಆರಾಮ ಇದ್ದಿದ್ದಿಲ್ಲಂದ್ರೂ ಕೂಡ ಪುರಾಣ ಹಚ್ಚಿದ ಮತ್ತು ವರ್ಷದ ಕಾರ್ಯಕ್ರಮ ಏನು ತಪ್ಪು ಬಾಡ್ದಪ್ಪ ಅಂತ ತಿಳ್ಕೊಂಡು ತನಗೆ ಸೀದಾ ನಡ್ಲಿಕ್ಕೆ ಬರೋದು ಆಗಿದ್ದಿದ್ರು ಕೂಡ ನಡ್ಲಿಕ್ಕೆ ಬರೋರು ಬಂದಿದ್ದು ಪುರಾಣ ಕೇಳಿ ಹೋಗಲಿ ಅಂತ ತಿಳ್ಕೊಂಡು ಪಾಪ ಸಾಧು ಹೊಟ್ಟೆ ಒಂದು ಕೈಲಿ ಹೊಟ್ಟೆ ಹಿಡ್ಕೊಂಡು ಹ್ಯಾಂಗೆ ಬಗ್ಗುಕೊಂತ ಓಡಾಡ್ಕೊಂತ ಮಾಡ್ಕೊಂತ ಹೊಂಟಂತ ಆಗ್ಯಾನ. ನೀವೆಲ್ಲರೂ ಕೈ ಕೂಡಿಸ್ರಿ. ಅವರು ಇವರು ನಂಬುದು ನಿಂಬುದು ಮತ್ತೊಬ್ಬರು ಮಗದು ಅಂತ ಅನ್ನೋದು ಬೇಡ. ಮಠ ಮಂದಿರಗಳು ಯಾರ್ದಂತ ತಿಳ್ಕೊಂಡು ಕೇಳಿದ್ರೆ ಯಾರು ಬಂದು ಭಕ್ತಿಯಿಂದ ಈ ಜಾಗದಾಗ ಓಡಾಡ್ತೀವಿ ಬಂದವ್ರ ಮಠ ನಮ್ಮ ಮಠಗಳು ಅಂದ್ರೆ. ಯಾಕಂದ್ರೆ ವಿಶ್ವರಾಜ್ಯ ಮಠ ಈ ಸಂಪ್ರದಾಯ ಅನ್ನತಕ್ಕಂಥದ್ದು ಏನದ, ಇದಕ್ಕೆ ಸಂಪನ್ಮೂಲ ಏನಂತ ಕೇಳಿದ್ರೆ ಭಕ್ತರೇ ಇದಕ್ಕೆ ಸಂಪನ್ಮೂಲ, ಭಕ್ತರೇ ಇದಕ್ಕೆ ಭಾಗ್ಯ, ಭಕ್ತರೇ ಇದಕ್ಕೆ ಆಸ್ತಿ. ಭಕ್ತರು ಮನಸ್ಸು ಮಾಡಿದ್ರಂತಂದ್ರೆ ಅದನ್ನು ಕೂಡ ಆಗತಕ್ಕಂಥದ್ದಾಗ್ತದೆ. ಅಂಥ ಒಂದು ಸಹಕಾರ ಮನೋಭಾವನೆಯಿಂದ ಎಲ್ಲರೂ ಕೂಡ್ಕೊಂಡು ಮುತ್ತೆಗೆ ಇಷ್ಟೇ ಬೇಡ್ಕೋ, ಒಂದು ಮುತ್ತೆ ನಿಮ್ಮ ಅಮ್ಮನ ಗುಡಿ ಆಯ್ತಪ್ಪ, ಈಗ ನಿನ್ನ ಗುಡಿನೂ ನಾವು ಮಾಡ್ತೀವಿ, ನಮ್ಮ ಊರಿಗೆ ಮಳೆ ಕೊಡು, ಬೆಳೆ ಕೊಡು, ಆರೋಗ್ಯ ಕೊಡು ಮತ್ತು ಸಂಪದ್ಭರಿತವಾದಂಥ ಈ ವರ್ಷದ ಫಸಲು ಕೊಡು, ನಾವೆಲ್ಲರೂ ಕೂಡ ನಿಂತು ಮಾಡ್ಲಾಕ ತಯಾರಿದ್ದೀವಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಎಲ್ಲರ ಮುಖಾಂತರ ವಿಶ್ವಾರಾಧ್ಯರಿಗೆ ಸಮರ್ಪಣೆ ಮಾಡೋಣ. ವಿಶ್ವಾರಾಧ್ಯರ ನಮ್ಮ ಪ್ರಾರ್ಥನೆಯನ್ನು ಎತ್ತುಕೊಂಡು ತನ್ನ ಕಾರ್ಯ ಮಾಡಿಸ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ, ನಿನ್ನೆ ದಿನ ಬರಬೇಕಾಗಿತ್ತು. ನಾನು ಕೆಲವು ಕಾರ್ಯಕ್ರಮಗಳಿದ್ದು ಮತ್ತು ಇವತ್ತು ರವಿವಾರ ಇರ್ತಪ್ಪ, ಭಾಳ ದಿವಸ ಆಗ್ತದೆ. ಮತ್ತು ಅದ್ವೈತುಂಗೂರು ಕ್ಷೇತ್ರದಲ್ಲಿ ನಿನ್ನೆ ಇದು ಬೆಳಗಿನ ಜಾವ ಒಂದು ಗೃಹ ಪ್ರವೇಶ ಇತ್ತು, ತುಲಾಭಾರ ಕಾರ್ಯಕ್ರಮ ಇತ್ತು. ಇಲ್ಲಿ ಶಾಸ್ತ್ರಿಗಳನ್ನೇ ಅಲ್ಲಿ ಕರ್ಕೊಂಡು ಬಂದು ಕಾರ್ಯಕ್ರಮ ಮುಗಿಸಿ ವಾಪಸ್ ಕಳಿಸಿದಂಥದ್ದಾಯಿತು. ಮತ್ತು ನಿನ್ನೆ ನಾವು ಬರಲಿಲ್ಲ ಅಂತಂದ್ರೂ ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಮಠದ ಸಣ್ಣ ಸ್ವಾಮಿಗಳು ಬಂದು ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋದರು. ಒಟ್ಟಾರೆ ಎಲ್ಲರೂ ಕೂಡಿಕೊಂಡು ವಿಶ್ವರಾಧ್ಯ ಮುತ್ಯ ನಮಗೆ ಮಳೆ ಕೊಡು, ಬೆಳೆ ಕೊಡು, ನಮ್ಮಿಂದ ಆದಂಥ ಸೇವಾ ನೀವು ತಗೊಂಡು ನಿನ್ನ ಗುಡಿ ನೀ ಮಾಡ್ಕೋಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಬೇಡ್ಕೊಳ್ಳೋಣ ಅನ್ನೋತಕ್ಕಂಥ ವಿಚಾರ ತಿಳಿಸುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರೂ ಭಕ್ತಿ ಭಾವ ಶ್ರದ್ಧೆಂದು ದೊಡ್ಡದಂಥ ನಿಮ್ಮೆಲ್ಲರಿಗೂ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮನ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರು. ಪರಮ ಪೂಜ್ಯ ಅಪ್ಪಾಜಿಯವರ ಪರಮ ಪವಿತ್ರವಾದ ಪಾದಗಳಿಗೆ ಭಕ್ತಿಯ ನಮನಗಳು. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ನಿಮಗೆಲ್ಲ ದಿನಾಲು ಹೇಳ್ಕೊಂತ ಬಂದೇನೆ.